ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋಲಿ ಶ್ರೀ ಪದ್ಮಾವತಿ ದೇವಸ್ಥಾನ ಹಾಗೂ ಶ್ರೀ ಕಾಳಹಸ್ತಿ ದೇವಸ್ಥಾನ ವಿಶೇಷತೆಯನ್ನು ನೋಡ್ಕೊಂಬರೋಣ ಬನ್ನಿ. ಬೆಂಗಳೂರಿಂದ ಕಾಳಹಸ್ತಿ ದೇವಸ್ಥಾನ ಅರೌಂಡ್ 286 ಕಿಲೋಮೀಟರ್ಸ್ ಆಗುತ್ತೆ. ಆನ್ ದ ವೇ ಹಂಗೆ ಪದ್ಮಾವತಿ ದೇವಸ್ಥಾನನೂ ಸಿಗುತ್ತೆ. ಬೆಳಗ್ಗೆ ಬೇಗ ಜರ್ನಿ ಸ್ಟಾರ್ಟ್ ಮಾಡಿದ್ರಿಂದ ಆನ್ ದ ವೇ ಹಂಗೆ ಹೋಗ್ತಾ A to B ರೆಸ್ಟೋರೆಂಟಲ್ಲಿ ನಾಷ್ಟ ಮಾಡಿದೆ. ಪುಡಿ ದೋಸೆ ವಿತ್ ಕಾಫಿ. ನಾಷ್ಟ ಮುಗಿಸ್ಕೊಂಡು ತಿರ್ಗಾ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಹೋಗಿದ್ದು ಪದ್ಮಾವತಿ ದೇವಸ್ಥಾನಕ್ಕೆ. ಪದ್ಮಾವತಿ ದೇವಿ ದರ್ಶನ ಮುಗಿಸ್ಕೊಂಡು ಕಾಳಹಸ್ತಿ ಕಡೆಗೆ ಹೊರಟ್ವಿ. ಒಂದವೇ ಹಂಗೆ ಹೋಗ್ತಾ ಹೋಗ್ತಾ ಒಳ್ಳೆ ಸೀನರಿ ಕೂಡ ಸಿಗುತ್ತೆ. ಪ್ರಕೃತಿಯಲ್ಲಿ ಪಂಚಭೂತಗಳು ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯೂಮನ್ ಬೀಯಿಂಗ್ಸ್. ಪ್ರಕೃತಿಯ ಪಂಚಭೂತಗಳನ್ನು ಒಂದೊಂದು ಸ್ಥಳದಲ್ಲಿ ಒಂದೊಂದು ಶಿವಲಿಂಗದಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ನಾನು ಹೋಗಿದ್ದು ಕಾಳಹಸ್ತಿಗೆ. ಅಲ್ಲಿ ವಾಯುಲಿಂಗ ಇದೆ. ಕಾಳಹಸ್ತಿ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಸುಮಾರು ವರ್ಷಗಳ ಹಿಂದೆ ಶಿವನಿಗೆ 3 ಜನ ಭಕ್ತರಿದ್ದಂತೆ ಫ್ರೆಂಡ್ಸ್. ಒಂದು ಸ್ಪೈಡರು, ಒಂದು ಸ್ನೇಕು, ಇನ್ನೊಂದು ಎಲಿಫೆಂಟು. ಸ್ಪೈಡರ್ ಡೈಲಿ ವೆಬ್ನ ಕಟ್ಟುತ್ತಿತ್ತಂತೆ ಫ್ರೆಂಡ್ಸ್, ಸೊ ದಟ್ ಶಿವಲಿಂಗ ಮೇಲೆ ಯಾವುದೇ ಥರದ ಗಲೀಜು ಅಥವಾ ಕಸ ಬೀಳಬಾರ್ದು ಅಂತ. ಸ್ನೇಕು ಅದರ ನಾಗಮಣಿ ತೆಗೆದುಬಿಟ್ಟು ಶಿವಲಿಂಗಕ್ಕೆ ಡೆಕೋರೇಟ್ ಮಾಡ್ತಿತ್ತಂತೆ ಫ್ರೆಂಡ್ಸ್. ಆ್ಯಂಡ್ ಎಲಿಫೆಂಟ್ ಬಂದು ಡೈಲಿ ನೀರನ್ನ ಹಾಕ್ತಿತ್ತಂತೆ ಫ್ರೆಂಡ್ಸ್ ಶಿವಲಿಂಗಕ್ಕೆ. ಸೊ ಇದೆಲ್ಲ ಒಬ್ರಿಗೊಬ್ರು ಭಕ್ತರು ನೋಡಿಕೊಂಡು ಒಂದು ಸ್ವಲ್ಪ ಜಗಳ ಆಯ್ತಂತೆ ಫ್ರೆಂಡ್ಸ್. ಇದನ್ನು ಶಿವ ನೋಡಿ ಅವರ ಭಕ್ತಿಗೆ ಮೆಚ್ಚಿ ಮೋಕ್ಷವನ್ನು ಕೊಟ್ರಂತೆ ಫ್ರೆಂಡ್ಸ್. ಆ್ಯಂಡ್ ಕಣ್ಣಪ್ಪ ಅವರ ಭಕ್ತಿಯ ಕತೆ ಈ ಸ್ಥಳದಲ್ಲೇ ನಡೆದಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಭಕ್ತಾದಿಗಳು ರಾಹು ಕೇತು ಶಾಂತಿ ಪೂಜೆಗೆ ಬರುತ್ತಾರೆ ಫ್ರೆಂಡ್ಸ್. ರಾಹು ಕೇತು ಶಾಂತಿ ಪೂಜೆಯನ್ನು ಆನ್ಲೈನು ಬುಕ್ ಮಾಡ್ಬೋದು, ಆಫ್ಲೈನು ಅವೈಲೇಬಲ್ ಇದೆ. ಭಕ್ತಾದಿಗಳಲ್ಲಿ ಯಾರು ರಾಹು ಕೇತು ಶಾಂತಿ ಪೂಜೆಯನ್ನು ಬುಕ್ ಮಾಡಿರ್ತಾರೆ ಅವರನ್ನು ಈ ಥರ ಕೂರಿಸಿ ಅವರ ಕೈಯಲ್ಲೇ ಪೂಜೆ ಮಾಡಿಸ್ತಾರೆ. ಆ್ಯಂಡ್ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ನ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ರಿಪೀಟ್ ಮಾಡ್ತಾನೆ ಇರ್ತಾರೆ. ಬೇರೆ ಬೇರೆ ಟೈಪ್ಸ್ ಆಫ್ ಟಿಕೆಟ್ ಕೂಡ ಅವೈಲೇಬಲ್ ಇದೆ ರಾಹು ಕೇತು ಶಾಂತಿ ಪೂಜೆಗೆ. ಎಲ್ಲ ಟಿಕೆಟಲ್ಲೂ ಪ್ರೊಸೀಜರ್ ಸೇಮ್ ಇರುತ್ತೆ, ಬಟ್ ಮೆಟೀರಿಯಲ್ಸ್ ಮತ್ತು ಕಂಫರ್ಟ್ ಸ್ಲೈಟಾಗಿ ವೇರಿ ಆಗುತ್ತೆ. Thank you for watching. Please share and subscribe for more content.